ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ತಮ್ಮ ಮಾಡಿರೋ ತಪ್ಪಿಗೆ ನಮ್ಮ ಮನೆ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ ಅಳಿ ಅಂದ್ರೆ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೀವೇನು ತಪ್ಪು ಮಾಡಿದ್ದೀರ ಅಂತ ಕ್ಷಮಾಪಣೆ ಕೇಳಬೇಕು. ನೀವೇ ಹೇಳಿದಾಗೆ ನಮ್ಮ ಮಗಳ ಜೀವನ ಉಳಿಸಿ ನಮ್ಮನ್ನೆಲ್ಲ ಕಾಪಾಡಿದ್ದೀರಾ. ಇಷ್ಟಕ್ಕೂ ಇಂಥ ಸಂದರ್ಭದಲ್ಲಿ ನೀವು ತಗೊಳ್ಳೋ ನಿರ್ಧಾರ ಸರಿಯಾಗೇ ಇರುತ್ತೆ. ನೋಡಿ, ನಮ್ಮ ಯೋಚನೆ ಬಿಟ್ಬಿಡಿ. ಈ ಹುಡುಗಿ ಬಗ್ಗೆ ಯೋಚನೆ ಮಾಡಿ. ಅವಳು ನಮಗೂ ಮಗಳಿದ್ದ ಹಾಗೇನೆ. ಅವಳ ಆಸೆ ಕೂಡ ನಮ್ದೇ. ಅವಳ ದುಃಖ ನಮ್ಮ ದುಃಖ. ಥ್ಯಾಂಕ್ಸ್ ಮಾವ. ನಡೀತಾ ಇದೆ. ಭೂಮಿಕಾ, ಬಲ್ಲಿಂಗ್ ಕರ್ಕೊಂಬನ್ನಿ. ಗೌತಮ್ ನಿಂತ್ಕೋ. ಅದೇನಾದ್ರೂ ಆಗ್ಲಿ, ಒಬ್ಬ ಕೆಲ್ಸದವನ್ ಮೊಮ್ಮಗಳನ್ನ ನನ್ ಮನೆ ಸೊಸೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇದಕ್ ನಾನು ಒಪ್ಪೋದು ಇಲ್ಲ. ಇದ್ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಅಮ್ಮ, ಈ ಹುಡುಗಿ ಮದುವೆ ಜಯದೇವ್ ಜೊತೆ ಮಾಡೋದಕ್ಕೆ ನನಗೆ ಇನ್ನೊಂದು ಕಾರಣ ಇದೆ. ನಾನು ಈ ಹುಡುಗಿನ ಫಸ್ಟ್ ಟೈಮ್ ನೋಡಿದಾಗ ನಮ್ಮಪ್ಪ ಸಾಯೋ ಸ್ಥಿತಿಲಿದ್ದಾಗ ಒಬ್ಬ ತಾಯಿ ತೀರಾನೇ ಹೆಲ್ಪ್ಲೆಸ್ ಆಗಿ 4 ಜನ ಮಕ್ಕಳ ಜೊತೆ ಬಂದು ನಿಂತಿದ್ದು ನೆನಪಾಯ್ತು. ಅವತ್ತು ನನ್ನ ಕಣ್ಣಿಗೆ ಆ ತಾಯಿ ಹೇಗೆ ಕಂಡ್ರು, ಈ ಹುಡುಗಿನೂ ಹಾಗೆ ಕಾಣಿಸಿದ್ಲು. ಇಬ್ಬರಲ್ಲೂ ನೋವಿತ್ತು, ಹೆಲ್ಪ್ಲೆಸ್ನೆಸ್ ಇತ್ತು. ಹೀಗಿದ್ಮೇಲೆ ನಾನು ನೋಡ್ಕೊಂಡು ಹೇಗಮ್ಮ ಸುಮ್ಮನಿರಲಿ? ನನಗೆ ಇವಳು ಕಣ್ಣಲ್ಲಿ ನೋವು ಕಾಣಿಸ್ದೆ ಹೊರತು ಬೇರೆ ಯಾವ ಯೋಚನೆಯೂ ಇರಲಿಲ್ಲ. ಇಂಥವಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋದಷ್ಟೇ ನನ್ನ ಮನಸ್ಸಿನಲ್ಲಿತ್ತು. ನನ್ನ ಮನಸ್ಸಿಗೆ ಯಾವುದು ಸರಿ ಅನ್ನಿಸ್ತೋ ಅದನ್ನು ಮಾಡ್ತಾ ಇದ್ದೀನಮ್ಮ. ಇದರಲ್ಲಿ ಯಾವುದೇ ತಪ್ಪು ಇಲ್ಲ. ನನಗೆ ಗೊತ್ತು ಇದರಿಂದ ನಿಮಗೆ ಬೇಜಾರಾಗಿದೆ ಅಂತ. ಇದೊಂದು ವಿಚಾರದಲ್ಲಿ ನಾನು ನಿಮ್ಮ ವಿರುದ್ಧವಾಗಿ ನಡ್ಕೋತಾ ಇದ್ದೀನಿ. ಸಾರಿ. ನಡೀಜೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.